ಸಾರ್ವಜನಿಕರಿಗೆ ರಸ್ತೆ ಕಂಟಕ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಿಂಪ್ರಿತಾ ಯಶ್ವಂತ್. ಗಂಗರ ಕಾಲದ ಇತಿಹಾಸ ಪ್ರಸಿದ್ಧ ಪುರಾತನ ದೇವಾಲಯ ಇದು. ಈ ಗ್ರಾಮದಲ್ಲಿರುವ ಸುಮಾರು 1000 ವರ್ಷಗಳ ಇತಿಹಾಸವುಳ್ಳ ಈ ದೇವಾಲಯದ ಸಂಪರ್ಕ ಹೊಂದಿರುವ ಈ ರಸ್ತೆಗೆ ಅಡ್ಡಿ ಮಾಡ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಇತಿಹಾಸ ಪ್ರಸಿದ್ಧ ಪುರಾತನ ದೇವಾಲಯಕ್ಕೆ ರಸ್ತೆ ಕಂಟಕ. ಹುಲುಕುಡಿ ಬೆಟ್ಟದ ತಪ್ಪಲಿನಲ್ಲಿದೆ ಮುಕ್ಕಣ್ಣೇಶ್ವರ ಗುಹಾಂತರ ದೇವಾಲಯ. 12ನೇ ಶತಮಾನದ ಮುಕ್ಕಣ್ಣೇಶ್ವರ ದೇವಾಲಯದ ರಸ್ತೆಗೆ ಅಡ್ಡಿ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬೆಳವಂಗಲ ಹೋಬಳಿಯ ಹಣಬೆ ಗ್ರಾಮ ಪಂಚಾಯಿತಿಗೆ ಸೇರುವ ಮಾಡೇಶ್ವರ ಗ್ರಾಮದ ಹುಲುಕುಡಿ ಬೆಟ್ಟದ ತಪ್ಪಲಿನಲ್ಲಿರುವ ಗುಹಾಂತರ ದೇವಾಲಯ. 1000 ವರ್ಷಗಳ ಇತಿಹಾಸವುಳ್ಳ ಗಂಗರ ಕಾಲದ ಮುಕ್ಕಣ್ಣೇಶ್ವರ ದೇವಾಲಯಕ್ಕೆ ಈಗ ರಸ್ತೆ ಕಂಟಕ ಎದುರಾಗಿದೆ. ನಕಾಶೆ ರಸ್ತೆ ಕಿರಿದಾಗಿದೆ ಎಂಬ ಕಾರಣಕ್ಕೆ ಗ್ರಾಮಸ್ಥರ ಸಮಕ್ಷಮದಲ್ಲಿ ಕಳೆದ 20 ವರ್ಷಗಳ ಹಿಂದೆ ಬದಲಿ ರಸ್ತೆ ನಿರ್ಮಾಣವಾಗಿದ್ದು ಸರ್ಕಾರದ ಅನುದಾನವನ್ನು ವಿನಿಯೋಗ ಮಾಡಲಾಗಿದೆ. ಈಗ ಗುತ್ತಿಗೆದಾರ ನಾಗರಾಜ್ ಎಂಬುವರು ದೇವಾಲಯ ರಸ್ತೆಗೆ ಅಡ್ಡವಾಗಿ ಟ್ರಂಚ್ ನಿರ್ಮಿಸಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಗ ಅಂತ ಮಗ ಇಂಥ ಮಗ ಅಂತ ಬೈದ್ಬಿಟ್ಟ. ಆ ಕೋಪಕ್ಕೆ ಬಂದು ತಗ್ಸಿದ್ದೀಗ ಯಾರು ಬರ್ತಾರ ಹೋಗ್ಲಿ ತೆಗಿಲ್ಲ ನೋಡೋಣ ಅಂತ. ಸ್ಥಳಕ್ಕೆ ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆಯ ಅಧಿಕಾರಿಗಳು ಭೇಟಿ ನೀಡಿ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಿದ್ದ ಟ್ರಂಚ್ ಅನ್ನು ಮುಚ್ಚಿಸಿದ್ದಾರೆ. ಆದರೆ ರಸ್ತೆಯಲ್ಲಿದ್ದ ಜಲ್ಲಿ ಹಾಗೂ ಮಣ್ಣನ್ನು ಗುತ್ತಿಗೆದಾರ ಕದ್ದಿದ್ದಾನೆ ಎಂದು ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ರಸ್ತೆಗೆ ಸಮಸ್ಯೆ ಮಾಡುವುದು ಸರಿಯಲ್ಲ. ನರೇಗಾ ಹಾಗೂ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ರಸ್ತೆ ಕಾಮಗಾರಿ ನಡೆದಿದೆ. ಮುಕ್ಕಣ್ಣೇಶ್ವರ ದೇವಾಲಯಕ್ಕೆ ಹೋಗುವ ರಸ್ತೆಗೆ ಯಾರು ಅಡ್ಡಿ ಮಾಡಬಾರದೆಂದು ಕಾರಾಪುರದ ಗ್ರಾಮಸ್ಥ ಶೆಟ್ಟಪ್ಪ ಮಾತನಾಡಿದ್ದಾರೆ. ಅದು ದೇವಸ್ಥಾನ ಅಂತೇಳಿ ಮುಕ್ಕಣ್ಣೇಶ್ವರ ದೇವಸ್ಥಾನ, ಅದಕ್ಕೆ ಧಾನ್ಯಗಳೆಲ್ಲ ಇದು ಮಾಡ್ತಾರೆ, ಡೊನೇಟ್ ಮಾಡ್ತಾರೆ ಅಂತೇಳಿ ರೋಡ್ ಮಾಡಿಸ್ಬೇಕಂತೇಳಿ ಆರ್ ವೆಂಕಟಾಚಲರ ಸಮ್ಮುಖದಲ್ಲಿ ಹಣಬೆ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು ಅವ್ರ ಸಮ್ಮುಖದಲ್ಲಿ ಎಲ್ಲ ಇಷ್ಟು ಮಾಡಿ ಕೆಲಸ ಮಾಡಿದ್ದೀವಿ. ದೇವಸ್ಥಾನಕ್ಕೋಸ್ಕರ ರಸ್ತೆ ಬೇಕು, ಅವಶ್ಯಕತೆ ಇದೆ. ಯಾಕಂದರೆ ಭಕ್ತರು ಸಿಕ್ಕಾಪಟ್ಟೆ ಜನ ಬರ್ತಾರೆ. ಅಲ್ಲಿ ಮಹಾಶಿವರಾತ್ರಿ ಅಂತ ಟೈಮ್ನಾಗೆಲ್ಲ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಇನ್ನು ದೇವಾಲಯದ ರಸ್ತೆಗೆ ನಾಗರಾಜ್ ಅಡ್ಡಿ ಮಾಡುತ್ತಿದ್ದಾರೆ ಎಂಬ ಆರೋಪ ಸಂಬಂಧ ಹಣಬೆ ಗ್ರಾಮ ಪಂಚಾಯಿತಿ ಪಿಡಿಒ ರಂಗದಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು, 2011-12ನೇ ಸಾಲಿನಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ಗ್ರಾಮಸ್ಥರ ಅನುಮತಿಯಲ್ಲಿ ರಸ್ತೆ ಕಾಮಗಾರಿಯಾಗಿದೆ. ಆದರೆ ನಕಾಶೆಯಲ್ಲಿ ರಸ್ತೆ ಇಲ್ಲ, ಬೇರೆ ಜಾಗದಲ್ಲಿ ಇದೆ ಎಂದು ಪಿಡಿಒ ರಂಗದಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಆದರೆ ಆ ರೈತರು ಕೇಳಿದ್ದಕ್ಕೆ ನಮ್ಮಲ್ಲಿ ಬಿಡಲ್ಲ, ನಾವು ನಕಾಶೆಯಲ್ಲಿದ್ದು ಅಲ್ಲಿ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ನಾನು ಬೆಳಗ್ಗೆಲ್ಲ ಇವ್ರು ನಾಗರಾಜ್ ಅವ್ರ ಹತ್ರ ಮಾತಾಡಿದೆ ಫೋನ್ ಮುಖಾಂತರ. ಮಾಜಿ MLA ಆರ್ ಜಿ ವೆಂಕಟಾಚಲ ಇರ್ಬೇಕಾದ್ರೆ ಅವ್ರ ಅಪ್ಪನೇ ಆರ್ ಜಿ ವೆಂಕಟಾಚಲ ಅವ್ರ ಊರಿಗೆ ಬಂದಾಗ ಸಾರ್ವಜನಿಕರು ಅಂತ ಹೇಳಿದಾಗ ಎಲ್ಲರೂ ಒಪ್ಪಂದ ಮಾಡಿ ಒಪ್ಕೊಂಡೇ ನೀರು ರೋಡ್ ಬಿಟ್ಟಿದೆ ಸರ್. ದೇವಾಲಯದ ಸಂಪರ್ಕದ ರಸ್ತೆಗೆ ಸ್ವತಃ ನಾಗರಾಜ್ ಅವರೇ ರಸ್ತೆ ಕಾಮಗಾರಿ ಮಾಡಿದ್ದು, ಈಗ ಏಕಾಏಕಿ ರಸ್ತೆಗೆ ಅಡ್ಡಿ ಮಾಡ್ತಾ ಇರುವುದು ಯಾಕೆ ಎಂದು ತಿಳಿದು ಬಂದಿಲ್ಲ. ಗಂಗರ ಕಾಲದ ಇತಿಹಾಸ ಪ್ರಸಿದ್ಧ ಪುರಾತನ ಮುಕ್ಕಣ್ಣೇಶ್ವರ ದೇವಾಲಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಆದರೆ ದೇವಾಲಯದ ರಸ್ತೆಗೆ ಅಡ್ಡಿ ಮಾಡಿದ್ರೆ ಮುಕ್ಕಣ್ಣೇಶ್ವರ ದೈವ ಬಿಡ್ತಾನ ಎಂಬ ಪ್ರಶ್ನೆ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ. ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ದೊಡ್ಡಬಳ್ಳಾಪುರ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.